ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದೆ, ಹೈಲೈಟೆಡ್ ಆಗಿ ಏನಾಗ್ತದೆ ಅನ್ನೋದನ್ನು ತಿಳ್ಕೊಬೇಕಾ? ಹಾಗಾದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಅರ್ಜುನ ಭಾರ್ಗವಿ ಮಲ್ಕೊಂಡಿರ್ಬೇಕಿದ್ರೆ ಕಣ್ಣೀರು ಹಾಕ್ತಿದ್ದಾರೆ. ಭಾರ್ಗವಿನ ತುಂಬ ಚೆನ್ನಾಗಿ ನೋಡ್ಕೋಬೇಕು ಅಂತ ಕರ್ಕೊಂಡು ಬಂದೆ, ಬಟ್ ಭಾರ್ಗವಿಯವರು ಎಷ್ಟು ಕಷ್ಟಪಡ್ತಿದ್ದಾರೆ. ನಿಜವಾಗ್ಲೂ ಭಾರ್ಗವಿಯವರೇ, ನೀವು ಪ್ರೀತಿ ಮಾಡಬೇಕಿದ್ರೆ ಎಷ್ಟು ಖುಷಿಯಾಗಿರ್ತಿದ್ರೆ ನೀವು ಹಾಗೇ ಇರಬೇಕು ಅನ್ನೋದೇ ನನ್ನ ಆಸೆ. ಇವತ್ತು ಪರಿಸ್ಥಿತಿ ಚೆನ್ನಾಗಿಲ್ಲದೆ ಇರ್ಬೋದು, ಖಂಡಿತ ಪರಿಸ್ಥಿತಿ ಸರಿ ಹೋಗೋ ತನಕ ನಾನು ಕಾಯ್ತೀನಿ. ಎಂದೂ ಕೂಡ ನಾನು ನಿಮ್ಮ ಜೊತೆಯಾಗೆ ನಿಂತ್ಕೋತೀನಿ. ಅಂಥ ಪರಿಸ್ಥಿತಿ ಬಂದರೂ ನಾನು ನಿಮ್ಮ ಕೈ ಬಿಡುವುದಿಲ್ಲ. ನೀವೇ ಮನೆಯಿಂದ ನನ್ನಿಂದ ದೂರ ಆಗೋದಕ್ಕೆ ನಾನು ಅವಕಾಶ ಮಾಡಿಕೊಡುವುದಿಲ್ಲ. ನೀವು ಏನೇ ನಿರ್ಧಾರ ತೊಗೊಂಡ್ರು ನಾನು ನಿಮ್ಮ ಜೊತೆಯಾಗಿರ್ತೀನಿ ಅಂತ ಅರ್ಜುನ್ ಅನ್ಕೋತಾರೆ. ಜೊತೆಗೆ ನಾನು ಏನು ಅನ್ನೋದನ್ನು ನಿಮ್ಮ ಮುಂದೆ ತೋರಿಸ್ತೀನಿ. ನಾನು ನಿಜವಾಗ್ಲೂ ಪ್ರೀತಿ ಮಾಡಿದ್ದು ಅನ್ನೋದನ್ನು ನಿಮ್ಗೆ ಅರ್ಥ ಮಾಡಿಸ್ತೀನಿ ಅಂತ ಮನಸ್ಸಲ್ಲಿ ಅನ್ಕೋತಾರೆ. ಇದೆಲ್ಲದರ ಜೊತೆಗೆ ಅಂತ ಕಡೆ JPಗೆ ತರಾಟಕ್ಕೆ ತೊಗೊಳ್ಳೋಕೆ ಸಿದ್ಧವಾಗಿದ್ದಾರೆ ಶಕ್ತಿ ಪ್ರಸಾದ್. ಯಾಕಂದರೆ ವಂದನಾ ಮತ್ತು ವಿಕ್ಕಿ ಇಬ್ಬರು ಕೂಡ ಸೇರಿಕೊಂಡು JP ಅಂಕಲ್ ನಮ್ಮನ್ನು ಬೈದರು. ಭಾರ್ಗವಿನ ಬೈಯೋದು ಬಿಟ್ಟು ನಮ್ಗೆ ಅವಮಾನ ಮಾಡಿ ಕಳಿಸೋದು. ಖಂಡಿತ ಅವರು ಡಬಲ್ ಗೇಮ್ ಆಡ್ತಿದ್ದಾರೆ ಅಂತ ಅನಿಸುತ್ತೆ ಅಂತ ಹೇಳ್ತಾರೆ. ಅದೇ ಕಾರಣಕ್ಕೆ ಶಕ್ತಿ ಕೋಪ ಮಾಡ್ಕೋತಾರೆ. ಈ ಕಡೆ ನನ್ನ ಬೆನ್ನಿಂದ ಚೂರಿ ಹಾಕ್ದವ್ರಿಗೆ ಖಂಡಿತ ನಾನು ಕೆಟ್ಟವನಾಗಬೇಕಾಗುತ್ತೆ, ನನಗೇನು ಅನ್ನೋದು ಅವನಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತಲೇ ಶಕ್ತಿ ಹೇಳ್ತಾರೆ. JP ಕೂಡ ಕಾಲ್ ಮಾಡಿ ವಂದನಾ ಹೇಗಿದ್ದಾಳೆ, ಅವಳಿಗೆ ವಿಷಯ ಗೊತ್ತಾಗಿದೆ ಅಂತ ಶಕ್ತಿಗೆ ಹೇಳಿದಾಗ, ನೀನೇ ಕಾಲ್ ಮಾಡಲಿ ಅಂತ ಕಾಯ್ತಿದ್ದೆ ಶಿವ, ಏನು ಅಂದ್ಕೊಂಡಿದ್ಯಾ? ನನ್ನ ಹತ್ರನೇ ಡಬಲ್ಗೆ ಮಾಡ್ತಿದ್ಯಾ? ನನ್ನ ಮಕ್ಕಳನ್ನೇ ಬೈದು ಕಳಿಸಿದ್ಯಾ? ಆ ಭಾರ್ಗವಿನ ಬೈಯೋದು ಬಿಟ್ಟು ಒಂದು ತಿಳ್ಕೊ, ನನಗೆ ಎಂಥವನು ಏನು ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನನಗೆ ಮೋಸ ಮಾಡಿದ್ರೆ ನಿಮ್ಮ ಕತೆ ಏನು ಮಾಡ್ತೀನಿ ಅಂತ ಗೊತ್ತಾ? ಜೊತೆಗೆ ನಿನ್ನ ಮಗ ನನ್ನ ಮಗಳು ಪ್ರೀತಿ ಮಾಡ್ತಿದ್ದಾಳೆ ಅನ್ನೋ ಒಂದೇ ಕಾರಣಕ್ಕೆ ಅವನು ಪಾರಾಗಿರೋದು. ಇಲ್ಲ ಅಂದ್ರೆ ಇಷ್ಟೊತ್ತು ಆಲ್ರೆಡಿ ಅವ್ನ ಕಥೆನೇ ಮುಗಿಸ್ಬಿಡ್ತದೆ ಅಂತ ಶಕ್ತಿ ಹೇಳ್ತಾರೆ. ಇದರಿಂದಾಗಿ ವಂದನಾ ಮನೆಗೆ ಹೋಗೋಣ ಅಂತ JP ಅನ್ಕೋತಾರೆ. ಅಷ್ಟರಲ್ಲಿ ಬೃಂದ ಬಂದಿದೆ. ಎಲ್ಲಿ ಹೋಗ್ತಿದ್ರ ಮಾವ ಅಂದಾಗ ಶಕ್ತಿ ಮನೆಗೆ ಹೋಗ್ತಿದ್ದೀನಿ ಅವನು ತಪ್ಪು ತಿಳ್ಕೊಂಡಿದ್ದಾನೆ, ಅದಕ್ಕೋಸ್ಕರ ಅದ್ರ ಬಗ್ಗೆ ಕ್ಲಾರಿಟಿ ಕೊಡೋಕೆ ಅಂತ ಹೋಗ್ತಿದ್ದೀನಿ ಅಂದಾಗ, ಮಾವ ನೀವು ನಿಮ್ಮ ಗತ್ತನ್ನು ಹಾಗೆ ಇಟ್ಕೋಬೇಕಾಗುತ್ತೆ, ಇನ್ಯಾರ್ದೋ ಮುಂದೆ ನೀವು ಸೋತು ತಲೆ ತೆಗಿಸ್ಬೇಕಾಗಿಲ್ಲ, ನಾನು ಹೋಗ್ತೀನಿ ಅಂತ ಹೇಳಿದಾಗ, ನೀನು ಹೋಗಿ ಏನು ಮಾಡ್ತೀಯ ಶಕ್ತಿ, ನಿನ್ನ ಮಾತು ಕೇಳ್ತಾನೆ ಅಂದಾಗ ಶಕ್ತಿಗೆ ಅಂಕಲ್ ಕೇಳ್ತಾ ಇರ್ಬೋದು, ಬಟ್ ಅವ್ರ ಮಗಳು ವಂದನಾ ಕೇಳ್ತಾಳೆ. ಅವಳು ಸರಿ ಹೋದರೆ ಅಂಕಲ್ ಕೂಡ ಸರಿ ಹೋಗ್ತಾರೆ ಅಂತ ಹೇಳ್ತಾಳೆ. ನಂತರ ಈ ಕಡೆ ಭಾರ್ಗವಿ ಖಡಕ್ಕಾಗಿ ನಿರ್ಧಾರ ಮಾಡಿದ್ದೆ, ಸಂಧ್ಯಾ ನ್ಯಾಯ ಕೊಡಿಸ್ಲೇಬೇಕು ಅಂತ ಡಿಸೈಡ್ ಮಾಡಿಕೊಂಡಿದ್ದಾಳೆ. ಅದಕ್ಕಾಗೋಸ್ಕರನೇ ಇಷ್ಟು ದಿನ ಸೈಲೆಂಟ್ ಆಗಿದ್ದು, ತನ್ನ ಬದುಕಿನಲ್ಲಿ ಆದಂಥ ಆಘಾತದಿಂದ ಹೊರಗಡೆ ಬರೋಕ್ಕಾಗದೆ ನರಳಾಡ್ತಿದ್ದಂಥ ಭಾರ್ಗವಿ ಒಮ್ಮೆಲೆ ಹೊರಗಡೆ ಬಂತಾಳೆ. ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಸಿಡಿದದ್ದು ನಿಂತಿದ್ದಾಳೆ. ಸಂಧ್ಯಾ ಫೋಟೋವನ್ನು ಮನೇಲಿ ಹಾಕೋದ್ರ ಮುಖಾಂತರ ಎಲ್ಲರಿಗೂ ಕೂಡ ಎಚ್ಚರಿಕೆಯ ಕರೆಗಂಟಿಯನ್ನು ಕೊಡ್ತಿದ್ದಾರೆ. ಈ ಕಡೆ ಬೃಂದ ಬಂದಿದೆ, ಯಾರು ಈ ಫೋಟೋ ಹಾಕಿದ್ದು ಅಂದಾಗ, ನಾನೇ ಹಾಕಿದ್ದು, ಕರೆಕ್ಟಾಗಿ ಕೇಸ್ ಮಾಡಿದೆ ಬೃಂದ. ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸ್ದೆ ಕೇಸಿಂದ ಹಿಂದೆ ಸರಿತೀನಿ ಅಂತ ಅಂದ್ಕೊಂಡ್ಬಿಟ್ಟಿದ್ಯಾ? ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸೋಕೆ ನಾನು ರೆಡಿಯಾಗಿದ್ದೇನೆ. ಈಗ ಅದ್ರ ಹೋರಾಟ ಶುರುವಾಗ್ತದೆ. ಅದು ನನ್ನ ಗಂಡನೇ ಆಗಲಿ, JP ಪಾಟೀಲೇ ಆಗಲಿ, ಯಾರನ್ನ ಕೂಡ ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳಿ JPಗೆ ಹಾಗೆ ಬೃಂದಾಗೆ ತಿರುಗೇಟು ಕೊಟ್ಟು ಅವರ ಪ್ಲ್ಯಾನನ್ನೇ ಉಲ್ಟಾ ಮಾಡ್ತಿದ್ದಾಳೆ ಭಾರ್ಗವಿ. ಹಾಗಾದರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ವೆಯ್ಟ್ ಮಾಡಿ.